ಹೇಳ್ತಾರೆ. ಆದರೆ ಕೇಂದ್ರ ಸಚಿವರು ಏನು ರಾಜ್ಯಕ್ಕೆ ತಂದಿದ್ದಾರೆ ಅನ್ನೋದು ಬೇಕಲ್ಲ. ಕೇಂದ್ರ ಸಚಿವರು ನಮ್ಮ ರಾಜ್ಯಕ್ಕೆ ಏನು ತಂದಿದ್ದಾರೆ, ಕರ್ನಾಟಕ ಅಂತ ಕರ್ನಾಟಕ ಪುಸ್ತಕದಲ್ಲಿ, ಕೇಂದ್ರ ಬಜೆಟ್ ಪುಸ್ತಕದಲ್ಲಿ ತೋರಿಸ್ಬೇಕಿತ್ತಲ್ಲ. ಕರ್ನಾಟಕ ಈಗ ನೀವೇ ನೋಡಿದ್ರಿ, ಈಗ ಕಳೆದ ತಿಂಗಳು ನಮ್ಮ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸಿದ್ರು, ಈಗ ವಿಧಾನಸಭೆಯನ್ನ ರಾಜ್ಯ ಸರ್ಕಾರದವ್ರು ಮಾಡ್ತಿದ್ದಾರೆ. ಎರಡೂ ಪುಸ್ತಕ, ಎರಡು ಬಜೆಟ್ ಪ್ರತಿಯನ್ನು ನನಗಿಂತ ಹೆಚ್ಚಾಗಿ ಮಾಧ್ಯಮದವರೇ ತೆಗೆದು ನೋಡಿ. ಅದರಲ್ಲಿ ಕೇಂದ್ರ ಸರ್ಕಾರದವ್ರು ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ಎಲ್ಲ ಜಿಲ್ಲೆಗಳಲ್ಲಿ ಅನ್ನೋದನ್ನು ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಹಾಗಾಗಿ ಅವ್ರು ಏನು ತಂದಿದ್ದಾರೆ ಅನ್ನೋದನ್ನ ತಿಳಿದು ಆಮೇಲೆ ಕರ್ನಾಟಕ ಬಜೆಟ್ ಬಗ್ಗೆ ಮಾತಾಡ್ತಾರೆ. ನಿನ್ನೆ ವಿಜಯೇಂದ್ರ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲ, ಈಗ ನಾನು ಮನವಿ ಮಾಡ್ತೀನಿ ಅವ್ರಿಗೆಲ್ಲ, ದಯಮಾಡಿ ಕೇಂದ್ರದಿಂದ ಅನುದಾನ ಕೊಡಿಸಿ. ನಮಗೆ ಬರಬೇಕಾದಂತಹ ಅನುದಾನ ನಮ್ಮ ಹಕ್ಕು. GST ಆಗಿರ್ಬೋದು, ನಮಗೆ ಭದ್ರಾ ಮೇಲ್ದಂಡೆಲಾಗಿರ್ಬೋದು, ನಾವು ಹಾಸನಕ್ಕೆ IIT ಕೇಳ್ತಿದ್ವಿ, ಇದನ್ನೆಲ್ಲ ತರುವಂಥ ಕೆಲಸವನ್ನು ಅವ್ರು ಮಾಡಲಿ. ಇಲ್ಲದೆ ಹೋದರೆ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸಿ. ಪಾಲಿಕೆಗೆ 200 ಕೋಟಿ ಬಿಟ್ಟರೆ ಇನ್ನೇನು ತಂದಿದೆ ಅಂತ ಕೇಳ್ತಾರೆ. 200 ಕೋಟಿ ಅಷ್ಟು ಸುಲಭವಾದ ದುಡ್ಡಲ್ಲ. ನಾನು ಅಂದ್ಕೊಂಡಿದ್ದೀನಿ 200 ಕೋಟಿ ಅನ್ನೋದು 10-15 ಕೋಟಿ ದುಡ್ಡಲ್ಲ. 200 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಇದು. ಯಾಕಂತ ಹೇಳಿದ್ರೆ ಸುಮಾರು 25 ಹೆಚ್ಚು ಗ್ರಾಮಗಳು ನಮ್ಮ ನಗರಸಭೆಗೆ ಸೇರಿ ಮೇಲ್ದರ್ಜೆಗೆ. ಹಾಗಾಗಿ 25 ಊರಿಗೆ ಅವರು 200 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಪುಟ್ಟ ದುಡ್ಡಲ್ಲ. ಜೊತೆಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗೆಲ್ಲ ದುಡ್ಡು ಕೊಟ್ಟಿದ್ದಾರೆ. ನೀವೆಲ್ಲ ಬಜೆಟ್ ಪ್ರತಿ ನೋಡಿದ್ದೀರಿ. ಸುಮಾರು ಏತ ನೀರಾವರಿಗಳಿಗೆ ಕೊಟ್ಟಿದ್ದಾರೆ ಮತ್ತು ಚೆಕ್ ಡ್ಯಾಮ್ಸ್ ನಿರ್ಮಾಣಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಹಾಸನಕ್ಕೆ ಕಳೆದ ಬಾರಿಗಿಂತ ನಾನು ಒಂದು ಏನಂತ ಹೇಳ್ತಾರಲ್ಲ, ಘಂಟಾಘೋಷವಾಗಿ ಹೇಳ್ತೀನಿ, ಈ ಬಾರಿ ನಮ್ಮ ಹಾಸನಕ್ಕೆ ಅತ್ಯಂತ ಹೆಚ್ಚು ಅನುದಾನ ಸಿಕ್ಕಿದೆ. ಜೊತೆಗೆ ನಮ್ಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಕೇಳ್ಬೋದು ವಿರೋಧ ಪಕ್ಷದವರು, ವಿಮಾನ ನಿಲ್ದಾಣಕ್ಕೆ ಇವ್ರು ಏನು ದುಡ್ಡು ತಂದರು, ಆದರೆ ಇಟ್ಸ್ ಆನ್ಗೋಯಿಂಗ್ ಪ್ರಾಜೆಕ್ಟ್ ನಮ್ಮ ವಿಮಾನ ನಿಲ್ದಾಣ. ಹಾಗಾಗಿ ಈ ಬಾರಿ ವಿಮಾನ ನಿಲ್ದಾಣದಲ್ಲಿ ಈ ಬಜೆಟ್ ಆದ ನಂತರ ನಮಗೆ ದುಡ್ಡು ಬಂದೇ ಬರ್ತದೆ. ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅವರು ಎಲಿಫೆಂಟ್ಸ್ ಆಫ್ ಕಾರ್ನರು ಭದ್ರಾ ಟೈಗರ್ ರಿಸರ್ವಲ್ಲಿ ಕಳೆದ ಬಾರಿ ದುಡ್ಡನ್ನು ಇಟ್ಟಿದ್ರು. ಆದರೆ ಅಲ್ಲಿ NOC ಕೊಡದ ಕಾರಣ, ಭದ್ರಾ ಟೈಗರ್ ಅವರು ಅಥಾರಿಟಿ ಅವ್ರು ಕೊಡದ ಕಾರಣ ಈ ಬಾರಿ ಬಜೆಟಲ್ಲಿ ದುಡ್ಡಕ್ಕಾಗಿಲ್ಲ. ಕೇಂದ್ರದಲ್ಲೂ ಸಹ ಇದಕ್ಕೆ ಅನುದಾನವನ್ನು ಕೊಟ್ಟಿಲ್ಲ. ಈಗ ನಾನು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅಂತ ನಾನು ವಹಿಸ್ಕೊತಾ ಇಲ್ಲ, ಕೇಂದ್ರದಲ್ಲೂ ಇದಕ್ಕೇನು ಪೈಸಾ ಕೊಟ್ಟಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ಬಜೆಟ್ನಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಲೇಬೇಕಂತಲ್ಲ, ಬಜೆಟಲ್ಲಿ ಇಲಾಖಾವಾರು ಹಣವನ್ನು ಸಾವಿರಾರು ಕೋಟಿ ಹಣವನ್ನು ಹಂಚಿರ್ತಾರೆ. ಆ ದುಡ್ಡಲ್ಲಿ ನಾವು ಸಂಬಂಧಪಟ್ಟ ಸಚಿವರನ್ನ ಮನವಿ ಮಾಡಿ ನಮ್ಗೆ ಇದು ದುಡ್ಡು ಬೇಕು ಅನ್ನೋ ಮನವಿ ಮಾಡೋ ಕೆಲಸ ಮಾಡ್ಬೋದು. ಒಟ್ಟಿನಲ್ಲಿ ಇಂತಿಂಥ ಇಲಾಖೆಗೆ ಇಷ್ಟಿಷ್ಟು, ಅದು 5 ಗ್ಯಾರಂಟಿ ಸುಮಾರು 56-57 ಸಾವಿರ ದುಡ್ಡನ್ನು 57 ಸಾವಿರ ಕೋಟಿ ದುಡ್ಡನ್ನು ಗ್ಯಾರಂಟಿಗಳಿಗೆ ಎತ್ತಿಟ್ಟು ಇವತ್ತು ಜನಪರವಾದ ಬಜೆಟ್ ಮಾಡಿದ್ದಾರೆ. ಇದು ಅಷ್ಟು ಸುಲಭವಾದಂತಹ ಬಜೆಟ್ ಅಲ್ಲ, ಇದು ಜನಸ್ನೇಹಿ ಬಜೆಟ್. ಅವ್ರು ಒಪ್ಕೋಬೇಕು, ವಿರೋಧ ಪಕ್ಷದವರಾಗಿರ್ಬೋದು, ಯಾರಾಗಿರ್ಬೋದು, ನಾವು ಮಾಡಿದ್ದನ್ನು ಒಪ್ಕೋಬೇಕು. ಅವರು ಈಗ ಒಪ್ಕೊಳ್ದೆ ಜನ ಯಾವಾಗಲೂ ಇವ್ರ ಪರ ಇದ್ದಾರಲ್ಲ, ಇವ್ರು ಹೇಗೆ ಹಣ ಹೊಂದಿಸ್ತಾರೆ, ಆದರೂ ಇವ್ರಿಗೆ ಜನ ಇವ್ರ ಪರ ಇದ್ದಾರಲ್ಲ ಅನ್ನೋದು ಒಂದು ಹೊಟ್ಟೆ ಕಿಚ್ಚಿಬಿಟ್ರೆ ಅವ್ರಿಗೂ ಮನಸ್ಸಲ್ಲಿ ತೃಪ್ತಿ ಇರುತ್ತೆ, ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೊರಗಡೆ ಹೇಳ್ತಾರೆ. ಆದರೆ ಇದೊಂದು ಜನಸಾಮಾನ್ಯರ, ಬಡವರ ಬಜೆಟ್ ಇದು. ಮಂಜೂರನ್ನ ಮಾಡಿದ್ದಾರೆ. ಅದಕ್ಕೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಜೊತೆಗೆ ಇನ್ನೂ ಹಲವಾರು ಅನುದಾನಗಳು ಕೊಟ್ಟಿದ್ದಾರೆ. ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗೆ ಏನೇನು ಈಗಿರುವಂತಹ ಪ್ರಾಜೆಕ್ಟ್ಗೆಲ್ಲ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಬಜೆಟ್ ಪ್ರತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಜನಸಾಮಾನ್ಯರ ಬಜೆಟ್ ಇದಾಗಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಉದ್ಯೋಗ ನೇಮಕಾತಿ, ವಿವಿಧ ಕಡೆ ಇರುವಂತಹ ಇಲಾಖೆಯಲ್ಲಿರುವಂತಹ ನಮ್ಮ ವೃತ್ತಿಪರ ಏನೇನು ಇಲಾಖೆ ಭರ್ತಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ. ವಿವಿಧ ಇಲಾಖೆಯಲ್ಲಿ ಸಹ ಒಂದು ಆಶಾದಾಯಕ ನುಡಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಲ್ಲ ರೀತಿಯಲ್ಲಿ ಜನಸಾಮಾನ್ಯರ ಬಜೆಟ್ ಮತ್ತು ಮಹಿಳಾ ಬಜೆಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಿರ್ಬೋದು ಎಲ್ಲ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಬಜೆಟನ್ನು ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ.